ಕಾಂಗ್ರೆಸ್ ಪಾರ್ಟಿಯವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ ನಂತರ ಆಸ್ತಿಯನ್ನು ಹಂಚು ಮಾತಾಡಿದರು. ಅದರ ನಂತರ ನಮಗೆ ಇವ್ರದ್ದೇನು OBC ಎಲ್ಲ ಮುಸಲ್ಮಾನರನ್ನು OBCಯಲ್ಲಿ ಸೇರಿಸ್ತೀವಿ ಅಂತ ಅನ್ನೋದು ನಂತರ ಸಿಕ್ಕಿದ್ದು ನಮಗೆ. ನಮ್ಗೆ ಮೊದಲೇ ಗೊತ್ತಿರಲಿಲ್ಲ. ಅವ್ರು ನೋಟಿಸ್ ಕೊಟ್ಟದ್ದು ಮತ್ತು ಇವರು ಅವರಿಗೆ ರೆಕಮೆಂಡ್ ಮಾಡಿದ್ದು ರಿಯಲಿ ವಿ ಆರ್ ನಾಟ್ ಅವೇರ್. ಸೊ ಅದು ಗಮನಕ್ಕೆ ಬಂದ ನಂತರ ಈ ವಿಷಯವನ್ನು ನಾವು ಎತ್ತಿದ್ದೇವೆ. ಕಾಂಗ್ರೆಸ್ ಪಾರ್ಟಿಗೆ ಆ ರೀತಿಯ ಒಂದು ಸಮಾಧಾನ ಮಾಡಿಕೊಳ್ಳಿದ್ದರೆ, ತನ್ನಷ್ಟಕ್ಕೆ ತಾನೇ ಕನ್ಸೋಲ್ ಮಾಡಿಕೊಳ್ಳೋದಿದ್ದರೆ ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಇದು ಯಾವಾಗ ವಿಷಯಗಳು ಬರ್ತಾ ಇದೆ ಆವಾಗ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ಎತ್ತಾ ಇದ್ದಾರೆ. ಅದಕ್ಕೆ ಕಮ್ಮಿ ವೋಟಿಂಗ್ ಆಯಿತು, ಅದಕ್ಕೆ ಹಿಂದೂ ಮುಸ್ಲಿಮು ಅಂತ ಹೇಳಿದ್ರು. ಹಿಂದೂ ಮುಸ್ಲಿಮ್ ನಾವು ಮಾಡಿಲ್ಲ, ಹಿಂದೂ ಮುಸ್ಲಿಮ್ ನೀವು ಮಾಡ್ತಾ ಇದ್ದೀರಿ.